ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ ಅಫಿಷಿಯಲ್ ಆಗಿ ಇವತ್ತು ಡೇ 8ಗೆ ಎಂಟರ್ ಆಗ್ತಾ ಇದ್ದೀನಿ. ನೆನ್ನೆ ಯುಗಾದಿ ಹಬ್ಬ ಇತ್ತು. ಸೊ ಯುಗಾದಿ ಹಬ್ಬ ಆದಮೇಲೆ ಗೊತ್ತಲ್ಲ ಹೆಂಗಿರುತ್ತೆ ಅಂತೇಳಿ ಹಬ್ಬದ ಊಟ ಮಾಡಿಕೊಂಡು ಫುಲ್ ಜಾಲಿ ಆಗಿದ್ವಿ. ಆ್ಯಂಡ್ ಇವಾಗ 6 ಗಂಟೆಗೆ ಎದ್ದಿದ್ದೀನಿ. ಸೊ ಇವಾಗ ಬಿಸಿನೀರು ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋಕ್ಕೆ. ಅದಾದಮೇಲೆ ಸೇಮ್ ನೆನ್ನೆದೇ ರುಟೀನ್ನ ಫಾಲೋ ಮಾಡೋಣ. 1 ಏಲಕ್ಕಿ ಮತ್ತು 4 ಲವಂಗ ಹಾಕ್ಕೊಂಡು ಡಿಟಾಕ್ಸ್ ವಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸೇಮ್ ಫ್ಲ್ಯಾಕ್ಸೀಡ್ ವಾಟರ್ನ ತೊಗೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಗ್ಬಿಟ್ಟೈತೆ ಇದು. ಇದ್ರ ಜೊತೆಗೆ ದ್ರಾಕ್ಷಿ 750 ml ಆಯಿತು, ಅಂದರೆ 3/4 ಲೀಟ್ರ್ ಬೆಳಿಗ್ಗೆ ಎದ್ದ ತಕ್ಷಣ. ಬಿಸಿನೀರು 1 ಲೋಟ ಕುಡಿರ್ತೀನಲ್ಲ, ಆಲ್ಮೋಸ್ಟ್ 1 ಲೀಟರ್ ಕುಡಿತೀನಿ ಬೆಳಿಗ್ಗೆ ಎದ್ದ ತಕ್ಷಣ. ಈ 21 ಡೇಸ್ ಚಾಲೆಂಜ್ ತೊಗೊಂಡ್ಮೇಲೆ ನನಗೆ ಅರ್ಥ ಆಗಿದೆ ಏನಂದರೆ, ಈಗ ವೆಯ್ಟ್ ಲಾಸ್ ಅನ್ನೋದು ಬರೀ ಬಾಡಿ ಚೇಂಜ್ ಆಗೋದಷ್ಟೇ ಅಲ್ಲ, ನಾವು ನಮ್ಮ ಮೈಂಡನ್ನ ಕಂಟ್ರೋಲಾಗಿ ಇಟ್ಕೊಳ್ಳೋದು. ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದು ಫ್ರೆಶ್ ಅಪ್ ಆಗಿ ವಾಕ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿಯೋದಕ್ಕೆ ಶುರು ಮಾಡಿದ್ದೀನಿ. ಇದನ್ನು ಕೇಳೋದಕ್ಕೆ ತುಂಬ ಚಿಕ್ಕ ವಿಷಯ ಅಂತ ಅನಿಸ್ಬೋದು, ಬಟ್ ಅದನ್ನು ಅಭ್ಯಾಸ ಮಾಡ್ಕೊಂಡು ಹೋದಾಗ ಒಂದು ದೊಡ್ಡ ರಿಸಲ್ಟ್ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಬಿಸಿನೀರು ಕುಡ್ದಾದ್ಮೇಲೆ ವಾಕ್ ಮಾಡೋಕ್ಕಂತ ಹೋಗ್ತೀನಿ. ಅದ್ರ ಜೊತೆ ಸನ್ಲೈಟ್ ಕೂಡ ಸಿಗುತ್ತೆ. ವಾಕ್ ಮಾಡಬೇಕಾದ್ರೆ ಅನಿಸುತ್ತೆ ನಾವು ಯಾವುದೋ ಒಂದು ಒಳ್ಳೆ ಟೈಮ್ಗೋಸ್ಕರ ಕಾದು ಟೈಮ್ನ ವೇಸ್ಟ್ ಮಾಡಿಬಿಡ್ತೀವಂತ. ಯಾಕಂದರೆ ರೈಟ್ ಟೈಮ್ ಯಾವತ್ತೂ ಬರೋದಿಲ್ಲ, ನಾವು ಇರುವಂಥ ಟೈಮ್ನೇ ರೈಟ್ ಟೈಮ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಸುಮ್ಮನೆ ಹಿಂಗೆ ಕೂತಿರ್ಬೇಕು ಅನಿಸುತ್ತೆ. ಹಿಂಗೆ ಕೂತ್ಕೊಬಿಟ್ರೆ ಮುಂದೆ ಕೆಲಸ. ಕರೆಕ್ಟಾಗಿ 20 ಮಿನಿಟ್ಸ್ ವಾಕ್ ಮಾಡಿ ಕುತ್ಕೊಂಡು ಲವಂಗ ನೀರು ಕುಡಿದೆ. ಸೊ ಗೊತ್ತಿಲ್ಲ ಇದರಿಂದ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಂತ, ಬಟ್ ಕುಡಿತಾ ಇದ್ದೀನಿ ಒಳ್ಳೆದಕ್ಕೋಸ್ಕರ. ಅದಾದಮೇಲೆ ಸೂರ್ಯ ನಮಸ್ಕಾರ ಮಾಡಿ ಮುಂದಿನ ಕೆಲಸನ ಮಾಡಿದೆ. ಇವಾಗ ಸೂರ್ಯ ನಮಸ್ಕಾರ ಮುಗಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇವತ್ತು ತಿಂಡಿಗೆ ಇಡ್ಲಿ ಎಲ್ಲ ಇಡ್ಲಿಗೆ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ನೋಡೋಣ ಹೆಂಗೆ ಬಂದಿದ್ದೀನಿ. ಗುಡ್ ಮಾರ್ನಿಂಗ್. ಇನ್ನೂ ನಿದ್ದೆ ಕಲ್ತಿಲ್ವಾ? ನೈಲ್ ಪಾಲಿಶ್ ಹಾಕ್ಬಿಟ್ಟಿದ್ದೀರಾ? ಗಾಡಿ ಓಡಿಸ್ತೀರಾ? ಓಹೋ, ಸಖತ್ತಾಗಿ ಬಂದೈತೆ. ಆರ್ಯ, ಇಡ್ಲಿ ಸೂಪರಾಗಿ ಉಪ್ಪು ಬಂದೈತೆ. ಆರ್ಯ ಇದ್ದಾನೆ, ಅವನು ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇವಾಗ ಆಫ್ ಮಾಡಿದ್ದೀನಿ. ಸ್ವಲ್ಪ ಬಿಸಿಯಾಗಿದೆ ಅಷ್ಟೆ. ಇದನ್ನು ಆಮೇಲೆ ಕುಡಿಬೇಕು. ಅಮ್ಮ ನಿಂಗೆ ಅಂತ ಹಾಲು ಬಾ. ಹಾಗೆ ತುಂಬ ಕಡೆ ಕೇಳಿದ್ದೆ ಫ್ಲ್ಯಾಕ್ಸ್ ಸೀಡ್ಸ್ ಬಗ್ಗೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಬಾಡಿಗೆ ಅಂತೇಳಿ. ಸೊ ಫಸ್ಟೆಲ್ಲ ತುಂಬ ಇಗ್ನೋರ್ ಮಾಡ್ತಾಯಿದ್ದೆ, ಬಟ್ ಇವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಡೈಲಿ ಇಂಟೇಕ್ ಮಾಡೋದಕ್ಕೆ, ಅಂದರೆ ತೊಗೊಳೋದಕ್ಕೆ. ಸೊ ಇದನ್ನೆಲ್ಲ ಕುಡಿಬೇಕಾದ್ರೆ ಅನಿಸುತ್ತೆ ನಾನು ಏನೋ ಒಂದು ನನ್ನ ಬಾಡಿನ ತುಂಬಾ ಕೇರ್ ಮಾಡ್ತಾಯಿದ್ದೀನಿ. ಒಂಥರ ಏನೋ ಒಂಥರ ಫೀಲಿಂಗ್ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೇಲಿ ಇಡ್ಲಿ ತಪ್ಪಲ ಇದೇ ಥರ ವಿಜಲ್ ಬರೋದು. ನಿಮ್ಮ ಕಡೆ ಹೆಂಗೆ ವಿಜಲ್ ಬರುತ್ತೆ ಹೇಳಿ? ಸರಿಯಾಗದೆ ಬೆಳಪುಡ್ರ ಮರೆ ಬೆಳಪುಡ್ರ ಕಾಣಿಸ್ದ, ಬೆಳಪುಡ್ರ ಕಾಣಿಸ್ದ, ಬೆಳಪುಡ್ರ ಬೆಳಕ ಬೆಳಕ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿನೂ ತಿಂದೇನೆ ನಾವು ಬಂದಿದ್ದು ಚಿರತೆ ಸಿಕ್ಕಿದೆ ನಮ್ಮೂರ ಪಕ್ಕ ಅಂತೇಳಿ. ಸೊ ನಾವಂತೂ ಅಲ್ಲಿಗೆ ಗೊತ್ತಾಗಿದ್ದ ತಕ್ಷಣ ಮನೆಯಿಂದ ಹೊರಟ್ವಿ. ಸೊ ಚಿಕನ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ವಿ, ಆಗ ಫೋನ್ ಬಂತು. ಆಮೇಲೆ ನಾವು ಚಿರತೆ ನೋಡೋದಕ್ಕೆ ಹೋದ್ವಿ. ಇದು ಫುಲ್ ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ ಹೆಂಗಿತ್ತು, ಯಾವ ಥರ ಅದನ್ನು ಟ್ರಾನ್ಸ್ಫರ್ ಮಾಡಿ ತೊಗೊಂಡು ಹೋದ್ರು ಅಂತೇಳಿ. ಸೊ ಬೋನ್ ಒಳಗಡೆ ಇತ್ತು ನಾವು ಹೋದಾಗ.
ಒಂದು ರೀತಿ ಸಖತ್ತಾಗಿತ್ತು. ಫುಲ್ ಏನು ಗರ್ಜನೆ ಎಲ್ಲ ಅಂದರೆ ಸೌಂಡ್ ಫುಲ್ ಜೋರಾಗಿತ್ತು ಚಿರತೆದು. ಸೊ ಅದ್ರ 3 ಬೇಬೀಸ್ ಕೂಡ ಇದ್ವು. ಹಿಂದೆ ದಿನ ಬೇಬೀಸ್ ಸಿಕ್ಕಿತ್ತು, ಮಾರನೇ ದಿನ ತಾಯಿ ಚಿರತೆ ಸಿಕ್ಕಿತ್ತು. ಒಂದು ರೀತಿ ಸೂಪರಾಗಿತ್ತು, ಲೈವ್ ಆಗಿ ನೋಡಿದ್ದು. ಸೊ ನೀವೇನಾದರೂ ನೋಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ನೋಡಿ, ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ದಿನ, ಹೆಚ್ಚಿಗೆ ಇನ್ನೇನಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡು ಮೂರು ಎಲ್ಲ ಅಗ್ಲ ಮಾಡ ಬಾಯ ಬಂದ್ಬಿಡ್ತವೆ. ಫೋಟೋ ಕೆಳಗ್ ತೆಗಿ. ಮೂರು ನೀನ್ ಒಳಕ್ಕೆ ಇಡಿ ಫೋಟೋ. ವೀಡಿಯೋ ಮಾಡ್ಕೊತೀರು ಮೂರವೆಲ್ಲಪ್ಪ. ನೋಡಿ ಫೋನ್ ಮಾಡಿಯಾ? ಬತ್ತವ್ರೀಗ ಫಾರೆಸ್ಟ್ನವ್ರು ಬರ್ತಾಯಿದ್ರ? ಹಾಂ ಸದ್ಯಕ್ಕೆ ಅಕ್ಕ ಅದು ನಮ್ಮ ಅದೃಷ್ಟಕನಕ್ಕ ಇಲ್ಲಿ ಹೆಂಗೆ ಬರ್ತಾರ? ಇವತ್ತಿನ ಊಟ ಈ ಥರ ಇದೆ. ಆ್ಯಕ್ಚುಲಿ ನಾವು ಸೌದೆ ಒಲೆಯಲ್ಲೇ ಮಾಡೋದು. ಚಿಕನ್ನು, ಮಟನ್ನು, ಮುದ್ದೆ. ಆಮೇಲೆ ಸಿಗ್ತೀವಿ.